ನಮಸ್ತೆ. ಇವತ್ತು ಡೇ 5. ಇವತ್ತು ನಾವು ತಾರೆಕಾಯಿ ಬಗ್ಗೆ ತಿಳ್ಕೊಂಡ್ಬರೋಣ. ಅದ್ರದ್ದು ಉಪಯೋಗಗಳೇನು, ಹೇಗೆ ಯೂಸ್ ಮಾಡೋದು ಅಂತ. ಈ ತಾರೆಕಾಯಿನ ಹೆಚ್ಚಾಗಿ ತ್ರಿಫಲದಲ್ಲಿ ಯೂಸ್ ಮಾಡ್ತಾರೆ. ತ್ರಿಫಲ ಅಂದರೆ 3 ಹಣ್ಣುಗಳಿಂದ ಮಾಡಿರೋದು ಅಂತ. 3 ಹಣ್ಣು ಯಾವ್ದ್ಯಾವ್ದು ಅಂತಂದರೆ ತಾರೆಕಾಯಿ, ಅಳಲೆಕಾಯಿ ಮತ್ತು ನೆಲ್ಲಿಕಾಯಿ. ಸೊ ಇದನ್ನು ಆಯುರ್ವೇದಿಕಲ್ಲಿ ತುಂಬ ಯೂಸ್ ಮಾಡ್ತಾರೆ. ಸೊ ಅದೇ ರೀತಿ ನಾವು ಮನೆಯಲ್ಲಿ ಇದನ್ನು ಏನಕ್ಕೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ತಾರೆಕಾಯಿನ ಹೆಚ್ಚಾಗಿ ಈ ಡ್ಯಾಂಡ್ರಫ್ ಯಾರಿಗಿರುತ್ತೆ ಮತ್ತು ತಲೆ ಕೂದಲು ಉದುರೋ ಸಮಸ್ಯೆ ಯಾರಿಗಿರುತ್ತೆ ಅಂಥವರು ಇದ್ರ ಪುಡಿನ ಎಳ್ಳೆಣ್ಣೆಯಲ್ಲಿ ಬಿಸಿ ಮಾಡಿ ಸ್ಟೋರ್ ಮಾಡಿಟ್ಕೊಂಡು ರೆಗ್ಯುಲರಾಗಿ ಹಚ್ತಾ ಬರೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗಿ ನಿಮಗೆ ಕೂದಲು ಉದುರೋ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಅದೊಂದು ಪ್ರಯೋಜನ ಇದೆ. ಮತ್ತು ಇನ್ನೊಂದೆರಡು ಪ್ರಯೋಜನ ಅಂತಂದರೆ ತುಂಬ ಜನಕ್ಕೆ ಗಂಟಲು ಕೆರೆತ ಇರುತ್ತೆ. ಅಂಥವರು ತಾರೆಕಾಯಿಯ ಸಿಪ್ಪೆನ ಸೇವಿಸೋದ್ರಿಂದ ಗಂಟಲಿನ ಕೆರೆತ ಕಡಿಮೆ ಆಗ್ತದೆ. ಮತ್ತು ತುಂಬ ಜನಕ್ಕೆ ತುಂಬ ದಿನದಿಂದ ನೆಗಡಿ, ಕೆಮ್ಮು, ಕಫ ಆ ಥರ ಏನಾದರೂ ಇದ್ದರೆ ಈ ತಾರೆಕಾಯಿನ ತಿರುಳನ್ನ ಹಾಲಲ್ಲಿ ಕುದಿಸಿ ಅದಕ್ಕೆ ಸ್ವಲ್ಪ ಕಾಳುಮೆಣಸು, ಕಲ್ಸಕ್ಕರೆ, ಅರಿಶಿನ ಸೇರಿಸಿ ನಿತ್ಯ ಸೇವಿಸ್ತಾ ಬರೋದ್ರಿಂದ ನಿಮಗೆ ಕೆಮ್ಮು, ಕಫ ಎಲ್ಲ ಕಡಿಮೆ ಆಗುತ್ತೆ. ಸೊ ಇದು ಸಣ್ಣ ಪುಟ್ಟ ಪ್ರಯೋಜನಗಳು, ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಮತ್ತು ಇದನ್ನು ಹೆಚ್ಚಾಗಿ ಗರ್ಭಿಣಿಯರು ಮತ್ತು ಹಾಲು ಉಣಿಸ್ತಾರಲ್ಲ ಅಂಥವರು ಸೇವಿಸಬಾರ್ದು. ಅದು ಬಿಟ್ಟು ಮಿಕ್ಕವರೆಲ್ಲ ಆರಾಮಾಗಿ ಸೇವಿಸ್ಬೋದು. ಏನಾದರೂ ತುಂಬ ಹೆಲ್ತ್ ಇಶ್ಯೂಸ್ ಇದ್ದರೆ ಅಂಥವರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಸೇವಿಸಬೇಕಾಗತ್ತೆ. ಕಾಮನ್ ಆಗಿರೋರೆಲ್ಲ ಇಷ್ಟು ಪ್ರಯೋಜನಗಳನ್ನು ಇದರಿಂದ ಪಡ್ಕೊಳ್ಬೋದು. ಹೇರ್ ಆಯಿಲ್ ಮಾಡ್ಕೊಂಡು ಹಚ್ಕೊಳ್ಬೋದು. ಕೆಮ್ಮು ಕಫ ಇದ್ದಾಗ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಅಂದರೆ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಥ್ಯಾಂಕ್ ಯು.